ಎಂತೆಂಥವ್ರು ಕಾಡಿದ್ರು ಅಲ್ರಿ, ನಮಗ ನಿಮಗೆ ಕಾಡೋದಲ್ಲ, ಎಂತೆಂಥವ್ರಿ. ನೀವು ಸಹಜವಾಗಿ ವಿಚಾರ ಮಾಡ್ರಿ. ಸಿದ್ಧಾರೂಢರು ಯಾರಿಗೂ ಕಾಡಿಲ್ಲ, ಬೇಡಿಲ್ಲ, ಯಾರಿಗೂ ಕಾಡಿಲ್ಲ, ಬೇಡಿಲ್ಲ. ತಮ್ಮಷ್ಟಕ್ಕೆ ತಾವು ಬಗಲೊಳಗ ಏಕದಾರಿಯನ್ನು ಹಾಯ್ಕೊಂಡು 172 ವರ್ಷದ ಹಿಂದ 172 ವರ್ಷದ ಹಿಂದ ಬಗಲಿಗೆ ತಂಬೂರಿ ಹಾಯ್ಕೊಂಡು ಓಂ ನಮ ಶಿವಾಯ, 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 ಓಂ ನಮ ಶಿವಾಯ. ಯಾಕ ನೀವು ಯಾರು ಪುಣ್ಯ ಬೇಕಾಗಿಲ್ಲ ನಿಮಗೆ. ಓಂ ನಮ ಶಿವಾಯ, 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 ಓಂ ನಮ ಶಿವಾಯ. ಬೆಳತನ 24 ತಾಸು ಏಕ ಭಜನಾ ಮಾಡೋದು. ಏಕ ಭಜನಾ ಮಾಡುವಾಗ ಅವ್ರು ಯಾರಿಗೂ ಕಾಡಿಲ್ಲ, ಬೇಡಿಲ್ಲ. ತಂಬೂರಿಯೊಂದಿಗೆ ಓಂ ನಮ ಶಿವಾಯ ಎನ್ನುವ ಭಜನಾ ಮಾಡ್ತಾರ. ಸಾವಿರ ಜನಗಳು ಬಂದು ಅವರ ಶ್ರವಣ ಭಾಗ್ಯಗಳಾಗಿ ಇರುವಾಗ ವಿಚಿತ್ರದ ಬದುಕೇನಿತು ಅಂತಂದರೆ, ಸಹಜವಾಗಿ ನೀವು ವಿಚಾರ ಮಾಡ್ರಿ. 4 ಜನ ರಾತ್ರಿ 2ಕ್ಕೆ ಸಿದ್ಧಾರೂಢರ ಮಠಕ್ಕೆ ಹೋದ್ರಂತ. ಒಳ್ಳೆಯವರಿಗೆ ಬರುವ ತೊಂದರೆಗಳು ಅಂತ ನಿಮಗೆ ಹೇಳ್ತೀನಿ ನಾನು. ರಾತ್ರಿ 2 ಗಂಟೆಗೆ 4 ಜನ ಸಿದ್ಧಾರೂಢರ ಮಠಕ್ಕೆ ಹೋಗ್ತಾರ. ಸಿದ್ಧಾರೂಢರು ಇವ್ರು ಹೋಗಿದ್ಯಾಕ ಅಂತಂದ್ರೆ, ಸಿದ್ಧಾರೂಢರು ಮಲಗಿರ್ತಾರ. ಸಿದ್ಧಾರೂಢರು ಗುಡಿಸಲಕ್ಕೆ ಎಣ್ಣೆ ಉರಿ ಹಚ್ಚೋಣ ಅಂತ 4 ಜನ ದುಷ್ಟರು ಸಿದ್ಧಾರೂಢರ ಹತ್ರ ಹೋಗ್ತಾರ. ಇವರು ಹೋಗೋದಕ್ಕೆ ಸಿದ್ಧಾರೂಢರು ಬಗಲಾಗ ತಂಬೂರಿಯನ್ನು ಹಾಯ್ಕೊಂಡು ಭಜನಾ ಮಾಡ್ತಾರ. ಬಗಲಾಗ ತಂಬೂರಿಯನ್ನು ಹಾಯ್ಕೊಂಡು ಸಹಜವಾಗಿ ಭಜನಾದೊಳಗಿರುತ್ತಾರ. ಓಂ ನಮ ಶಿವಾಯ ಎನ್ನುವ ಮಂತ್ರದೊಳಗೆ ಆ ಪರಮ ಪೂಜ್ಯರು ಇರುತ್ತಾರ. 4 ಮಂದಿ, ಏ ಸಿದ್ದಪ್ಪ ಮಾತಾಡು, ಏ ಸಿದ್ದಪ್ಪ ಮಾತಾಡು. ಅವರು ಮಾತಾಡಲಿಲ್ಲ, ಭಜನಾ ಮಾಡ್ತಿದ್ರು. ಅಂದರೆ ಓಂ ನಮ ಶಿವಾಯ ಎನ್ನುವ ಮಂತ್ರ ಹೇಳ್ತಿದ್ರು. ಏ ಸಿದ್ಧ ನಿನಗೇನೋ, ಲೇ ಸಿದ್ಧ ನಿನಗೇ ಹೇಳ್ತೀನಿ, ಯಾವಾಗಲೂ ನೀವು ತಿಳ್ಕೋರಿ. ಊರ ಅಗಸಿ ನೋಡಿದ್ರ ಊರಿನ ಕಿಮ್ಮತ್ತು ಗೊತ್ತಾಗ್ತದ. ಊರಿನ ಕಿಮ್ಮತ್ತು ಗೊತ್ತಾಗ್ತದ. ಮನೆಯ ಅಂಗಳ ನೋಡಿದ್ರ ಮನೆಯವ್ರ ಕಿಮ್ಮತ್ತು ಗೊತ್ತಾಗ್ತದ. ಅವ್ರ ಮಾರಿ ನೋಡಿದ್ರೆ ಅವ್ರ ಗುಣ ಗೊತ್ತಾಗ್ತದ. ದುಷ್ಟರು ಎಂದರೆ ಒಳ್ಳೇದು ಮಾತಾಡ್ತಾರೇನು? ಲೇ ಸಿದ್ಧ ಮಾತಾಡು, ಲೇ ಸಿದ್ಧ ಮಾತಾಡು ಅಂದ್ರೆ ಮಾತಾಡಲಿಲ್ಲ. ಬಗಲೊಳಗೆ ತಂಬೂರಿಯನ್ನು ಹಾಯ್ಕೊಂಡು ಓಂ ನಮ ಶಿವಾಯ ಎನ್ನುವ ಮಂತ್ರ ಹೇಳಾಕತ್ಯಾರ. 1 ತಾಸು ಅವರಿಗೆ ಪೀಡಿಸಿದ್ರು, ಪುಣ್ಯಾತ್ಮ ಮಾತಾಡಲಿಲ್ಲ. ವಿಚಿತ್ರ ಅಂತಂದರೆ ಅವರಿಬ್ಬರು ಬರ್ಕೋಲ್ ತೊಂಡು ಹೊಡಿತಾರ. ಹೇಗಾಗ ಬರ್ಕೋಲ್ ತೊಂಡು ಹೊಡಿತಾರ, ಹಂಗಂಗ ಮೈಯೆಲ್ಲ ರಕ್ತ ಚಿಮ್ಮುತ್ತದ. ಅವರು ಹೊಡೆಯೋದ ಕಡೆ ಲಕ್ಷ್ಯ ನೋಡಿ, ಸಿದ್ಧಾರೂಢರು ಮಂತ್ರದ ಕಡೆ ಲಕ್ಷ್ಯ. 1 ತಾಸು ಹೊಡೆದ ಮೇಲೆ ಸಿದ್ಧಾರೂಢರು ಸುಮ್ಮನದಾರ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಆ ಪುಣ್ಯಾತ್ಮ ಹೇಳ್ತಾನ. 1 ತಾಸಿನ ಮೇಲೆ ಸಿದ್ಧಾರೂಢರು ಆ ಹೊಡೆಯವರಿಗಂದ್ರಂತ, ಕೈ ಮುಗಿತೀನ್ರಪ್ಪು, ಇವತ್ತು ಸಾಕು, ನಾಳೆ ಬಂದು ಹೊಡೀರಿ ಅಂದ್ರಂತ. ಇವತ್ತು ಸಾಕು, ನಾಳೆ ಬಂದು ಹೊಡೀರಿ, ಇವತ್ತು ಸಾಕು, ನಾಳೆ ಬಂದು ಹೊಡೀರಿ ಎನ್ನುವಾಗ ಹೊಡೆದವ್ರ ಮನ ಪರಿವರ್ತನೆ ಆಗ್ತದ, ಕಳ್ಳರ ಮನ ಪರಿವರ್ತನೆ ಆಗ್ತದ,
ದುಷ್ಟರ ಮನ ಪರಿವರ್ತನೆ ಆಗ್ತದ. ಅವ್ರಂತಾರ, ಒಂದು ತಾಸು ನಿನಗೆ ಬರ್ಕೊಳ್ತೊಂಡು ಹೊಡೆದೀವಿ, ಮೈಯೆಲ್ಲ ರಕ್ತ ಚಿಮ್ಮುತ್ತದ, ಒಂದು ತಾಸಿನ ತನ ಮಾತಾಡಿಲ್ಲ, ಈಗ ನೀ ಮಾತಾಡ್ತೀಯಲ್ಲ ಯಾಕ ಅಂದ್ರೆ ಸಿದ್ಧಾರೂಢರು ಹೇಳಿದ್ರು, ಇಷ್ಟೊತ್ತನ ನೀವು ಹೊಡೆಯುವಾಗ ನಾನು ಒಬ್ಬನೇ ಇದ್ದೆ, ಈಗ ನನ್ನ ಶಿಷ್ಯರು ಬರ್ತಾರೆ. ಬೆಳಗಿನ ಜಾವ ಪ್ರವಚನ ಕೇಳುವುದಕ್ಕಾಗಿ ಭಕ್ತ ಬಳಗ ಬರ್ತದ. ಆ ಭಕ್ತ ಬಳಗ ನನಗೆ ಹೊಡೆದಿದ್ದ ಅವ್ರು ನೋಡಿದ್ರು ಅಂತಂದ್ರೆ ಅವರೆಲ್ಲ ನಿಮಗೆ ಹೊಡಿತಾರ, ನಿಮಗೆ ಹೊಡೆದ ನನಗೆ ನೋಡೋಕ್ಕಾಗಲ್ಲ. ನೋಡಿ, ನಿಮಗೆ ಹೊಡೆದ ನಂಗೆ ನೋಡೋಕ್ಕಾಗಲ್ರಿಪ್ಪ, ಇಲ್ಲೋಡು ಹಿಂಗೆ ಹೋಗ್ಬೇಡ್ರಿಪ್ಪ, ಹಿಂಗೆ ಹೋಗ್ರಿ ಅಂದರು. ಈ ದಾರಿ ಹಿಡಿದು ಹೋಗ್ಬ್ಯಾಡ್ರಿ, ಈ ದಾರಿ ಹಿಡಿದು ಹೋಗ್ರಿ. ಅಲ್ರಿ, ಹೊರಗೆ ಬಂದು ಹೇಳ್ತೀರಿ ನಾವು ಈ ದಾರಿಗೆ ಹೊಂಟಿದ್ದೆವು ಬ್ಯಾಡ ಅಂತ ಈ ಕಡೆ ಕಳಿಸ್ತೀರಿ ಯಾಕ ಅಂತಂದ್ರ ಸಿದ್ಧಾರೂಢರು ಹೇಳ್ತಾರ, ಈ ದಾರಿಯಿಂದ ಜನ ಬರ್ತಾರ, ನಿಮ್ಮನ್ನು ನೋಡಿದ್ರೆ ಸಾಕು, ಅವರು ನಿಮ್ಮನ್ನು ನೋಡಿದ್ರೆ ಸಾಕು, ಅವರು ನಿಮ್ಮನ್ನು ಬಿಡಲ್ಲಪ್ಪ, ಕೈ ಮುಗಿತೀನಿ ಅಂತ ಬ್ಯಾರೆ ದಾರಿಯಿಂದ ಕಳಿಸ್ಯಾರ. ಇಲ್ಲೋಡಿ, ಹಿಂಗೆ ತುಂಬ ಹೊಚ್ಕೊಂಡು ಬೆಳಗಿನ 4 ಗಂಟೆಗೆ ಶಾಸ್ತ್ರ ಹೇಳ್ತಾರೆ ಸಿದ್ಧಾರೂಢರು. ಇದನ್ನು ಯಾಕೆ ಹೇಳ್ತೀನಿ ಅಂತಂದ್ರೆ, ಸುಮ್ಮನಿದ್ರು ಒಳ್ಳೆಯವ್ರಿಗೆ ಕಾಡ್ತಾರಂತ್ರಿ ಮಂದಿ. ಸುಮ್ಮನಿದ್ರು ಮಹಾತ್ಮರಿಗೆ ಕಾಡ್ತಾರ. ನೋಡಿ, ಹಿಂಗೆ ತುಂಬ ಹೊಚ್ಕೊಂಡಾರ. ಯಾಕ್ರಿ ಅಂತಂದ್ರೆ, ಮಠಕ್ಕೆ ಬಂದ ಭಕ್ತರಿಗೆ ಸ್ವಾಮಿಗಳಾದವರು ದುಃಖ ಹೇಳಬಾರ್ದು, ಸುಖ ಕೊಡಬೇಕು. ಮಠಕ್ಕೆ ಬಂದ ಭಕ್ತರಿಗೆ ಸ್ವಾಮಿಗಳಾದವರು ಬಂದ ತಕ್ಷಣ ಮಠದೊಳಗಿನ ಕಷ್ಟ ಏನದ ಅಂತ ಹೇಳಂಗಿಲ್ರಿ. ನೀವು ಖರೆ ಹೇಳ್ರಿ, ಈಸು ಮಂದಿ ದೇವರಿಗೆ ಹೋಗಿ ನಮಸ್ಕಾರ ಮಾಡ್ತೀರಿ, ಅಲ್ಲ ಗ್ರಾಮ ದೇವತೆಗೆ ಹೋಗಿ ನಮಸ್ಕಾರ ಮಾಡ್ತೀರಿ, ರುದ್ರಮುನೀಶ್ವರ ಗದ್ದಿಗೆಗೆ ನಮಸ್ಕಾರ ಮಾಡ್ತೀರಿ, ಆಮೇಲೆ ಚನ್ನೂರು ಶುಭೇಂದ್ರ ಗದ್ದಿಗೆ ನಮಸ್ಕಾರ ಮಾಡ್ತೀರಿ, ಹನುಮಂತಿಯವ್ರಿಗೆ ಹೋಗಿ ನಮಸ್ಕಾರ ಮಾಡ್ತೀರಿ. ಒಬ್ಬರೇ ಗುರುಗಳ ನೀವು ಆರಾಮದಿರೇನು ಅಂತ ಗದ್ದಿಗೆಯಾಗಿದ್ದವ್ರಿಗೆ ಕೇಳಿರೇನು? ಒಬ್ಬರೇ ದೇವರಿಗೆ ಹಂಗದಿರಿ ಅಂತ ಕೇಳಿರೇನು ನೀವು? ಇಲ್ಲ. ದೇವರು ಏನ್ಯಾಕೆ ಆಗಲ್ಲಕ್ಕ, ನಮಗೆ ಒಳ್ಳೇದಾಗಲಿ ಅನ್ನೋರು ನಾವು, ನಮಗೆ ಒಳ್ಳೇದಾಗಲಿ ಅಂತ ನಾವು ಬೇಡ್ಕೊಂತೀವಿ ವಿನಃ ಖರೆ ಹೇಳ್ರಮ್ಮ. ಇಲ್ಲಿ ನೋಡ್ರಿ, ನಾ ಅಣ್ಣನ ಬಳಗಕ್ಕೂ ಕೇಳ್ತೀನಿ, ನಾಳೆ ಮುಂಜಾನೆ 2 ಉದಿನ ಕಡ್ಡಿ ತಗೊಂಡು ರುದ್ರಮುನೇಶ್ವರ ಗದ್ದಿಗೆಗೆ 2 ಉದಿನ ಕಡ್ಡಿ ತಗೊಂಡು, ಚನ್ನೂರು ಶುಭೇಂದ್ರರ ಗದ್ದಿಗೆ 2 ಉದಿನ ಕಡ್ಡಿ ತಗೊಂಡು, ದೀಪದ ಎಣ್ಣೆ ತಗೊಂಡು ಆ ಗ್ರಾಮ ದೇವತೆಗೆ, ಏಳೂರಿನ ಪುಣ್ಯದ ದೇವತೆಗೆ ಹೋಗಿ ಕೈ ಮುಗಿದು ಆ ದೇವಿಗೆ ಬೇಡ್ಕೋರಿವ ನೋಡೋಣ. ಆ ದೇವಿಗೆ ಬೇಡ್ಕೋರಪ್ಪ, ಏನಂತ? ರುದ್ರಮುನೇಶ ನಿನ್ನ ಕೈ ಮುಗಿತೀನಿ, ಮಾರುತೇಶ ನಿನ್ನ ಕೈ ಮುಗಿತೀನಿ, ಗ್ರಾಮ ದೇವತೆ ನಿನ್ನ ಕೈ ಮುಗಿತೀನಿ, ನಮ್ಮ ಮನೆಗೆ ಒಳ್ಳೇದಾಗದು ಬೇಡ, ಮಂದಿಗೆ ಒಳ್ಳೇದಾಗಲಿ ಅಂತ ಬೇಡ್ಕೋರಿ ನೋಡೋಣ. ಮಂದಿಗೆ ಒಳ್ಳೇದಾಗಲಿ ಅಂತ ಯಾರು ಬೇಡ್ಕೊಂಡಿರೇನ್ರಿ? ಖರೆ ಹೇಳ್ರಿ, ನನಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಂಡಿವೆ ವಿನಃ ಮಂದಿಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಂಡಿಲ್ಲ. ಇಲ್ಲಿ ನೋಡ್ರಿ, ಒಳ್ಳೇದು ಮಾಡೋದು ಬೇಡ. ಯಾರಾದರೂ ಒಂದು ದೊಡ್ಡ ಮನೆ ಕಟ್ಟ್ಯಾರ ಅಂದ್ರೆ, ಯಾರಾದರೂ ಎಕರೆಕ್ಕೆ 15 ಕ್ವಿಂಟಲ್ ಎಕರೆಕ್ಕೆ ತೊಗರಿ ಬೆಳೆದ್ರು ಅಂತಂದ್ರೆ, ಎಕರೆಕ್ಕೆ ಕನಿಷ್ಠ ಒಂದು 20 ಟನ್ ಕಬ್ಬು ಬೆಳೆದ್ರು ಅಂತಂದ್ರೆ ಅವ್ರ ಮನೆ ಮುಂದೆ ಹೋಗಿ ಒಂದು ನಿಂಬೆಹಣ್ಣು ಒಗೆದು ಬರೋರು ನಾವು ಅದೀವಿ. ಇನ್ನು ಒಳ್ಳೇದಾಗಲಿ ಅಂತೇಳಿ ಬೇಡ್ಕೊಂತೀವಿ, ಒಳ್ಳೇದು ಮಾಡಿದವರಿಗೆ ನಾವು ಸಹಿಸಂಗಿಲ್ಲಲ್ರಿ. ಅದು ನಮ್ಮಗಳ ಗುಣ. ಸಿದ್ಧಾರೂಢರು ತುಂಬ ಮಚ್ಚುಕೊಂಡು, ಯಾಕ್ರಿ ಅಂತಂದರೆ, ಮಠ ಅಂದ್ರೆ ಏನು, ಮಠದ ತತ್ವ ಅಂದರೆ ಏನು, ಸ್ವಾಮಿತ್ವದ ಬದುಕು ಅಂತಂದ್ರೆ ಏನು ಅನ್ನೋದನ್ನು ಅರ್ಥ ಮಾಡಿದವರು ಭಕ್ತರು ಸುಖ ದುಃಖಗಳನ್ನು ಹಂಚ್ಕೊಳ್ಳಕ್ಕೆ ಬಂದಿರುತ್ತಾರ. ನನ್ನ ದೇಹ ನೋಡಬಾರ್ದು ಅಂತ ತುಂಬ ಹೊಚ್ಕೊಂಡು ಶಾಸ್ತ್ರ ಹೇಳುವ ಮುಂದೆ ಹೊಚ್ಚಿದ್ದು ತೊಯ್ದಿತ್ತಂತ್ರಿ. ಅವರು ಬಾರ್ಕೋಲೆ ಬಾರ್ ಮೂಡಿ ಎಲ್ಲೆಲ್ಲಿ ಬಾರ್ಕೋಲೆ ಹೊಡೆದಿದ್ದರಲ್ಲ, ಆ ರಕ್ತ ಚಿಮ್ಮುತ್ತದೆ, ದೇಹಾಭಿಮಾನವನ್ನು ಮರೆತಾರ. ತುಂಬ ಹೊಚ್ಕೊಂಡು ಶಾಸ್ತ್ರವನ್ನು ಹೇಳುವಾಗ ಒಬ್ಬ ಭಕ್ತ ಮಗ್ಗಲು ಕುಂದಿರುತ್ತಾನ, ಹನಿ ರಕ್ತ ತೆಳಗೆ ಬೀಳುತ್ತಿತ್ತು. ಒಬ್ಬ ಎದ್ದು ಕೇಳಿದನಂತ, ಯಪ್ಪ ನಿಮಗೆ ಯಾರು ಹೊಡೆದರು? ಪರಶಿವನ ಪುಣ್ಯದ ರೂಪದ ನಿಮ್ಮನ್ನ ಯಾರು ಹೊಡೆದ್ರಿ? ಯಪ್ಪ, ನಾವು ದೇವರನ್ನ ನೋಡಿಲ್ಲ,
ಹುಬ್ಬಳ್ಳಿಗೆ ದೇವರು ಯಾವ ರೂಪದೊಳಗೆ ಬಂದಾನ ಅಂತಂದ್ರೆ ವೈರಾಗ್ಯದ ತವನಿಧಿ ವೇದಾಂತ ಆಚಾರ್ಯನಾಗಿ ಪರಮ ಪೂಜ್ಯ ಸಿದ್ಧಾರೂಢ ರೂಪದೊಳಗೆ ಬಂದಾನ. ನಾವೆಲ್ಲ ದೇವರೇ ಬಂದಾನ ದೇವರದಾನಂತ ನಾವು ತಿಳ್ಕೊಂಡೀವಿ. ನಿಮಗೆ ಯಾರು ಹೊಡೆದ್ರಿ ಯಪ್ಪ ನಿಮಗೆ ಯಾರು ಹೊಡೆದ್ರು ಅಂತ ಅಳಾಕತ್ಯಾರ. ಸಿದ್ಧಾರೂಢರು ಅಂದ್ರಂತ ಹೊಡೆದವ್ರ ಹೆಸರು ಹೇಳ್ತೀನಿ ಏನು ಮಾಡ್ತೀರಪ್ಪ, ಹೊಡೆದವ್ರ ಹೆಸರು ಹೇಳ್ತೀನಿ ಏನು ಮಾಡ್ತೀರಿ ಅಂತಂದ್ರೆ ಅದ್ರಾಗ 4 ಮಂದಿ ಶಾಸ್ತ್ರ ಕೇಳೋರು ಎದ್ದು ನಿಂತರಂತ. ಅಪ್ಪೋರ ನಿಮ್ಮಂಥ ದೇವರಿಗೆ ಯಾವ ಮಗ ಹೊಡೆದಾನ, ನಿಮ್ಮಂಥ ದೇವರಿಗೆ ಯಾವ ಮಗ ಹೊಡೆದಾನ ಅವನ ಹೆಸರು ಹೇಳ್ರಿ, ಅವನ ಕರ್ಕೊಂಡು ಬರ್ತೀವಿ. ಕೆರೆ ದಂಡಿ ಮೇಲೆ 4 ಮಂದಿಗೆ ಸಣ್ಣಗೆ ಕಡಿತೀವ್ರಿ. ಅವರ ರಕ್ತ ಮಾಂಸಗಳನ್ನು ಒಯ್ದು ಹುಬ್ಬಳ್ಳಿಯ ದುರ್ಗದ ಬಯಲಿನೊಳಗೆ ಹದ್ದು ಕಾಗಿಗೆ ಹಾಕ್ತೀವಿ ಅಂತ ಇವರು ಹೇಳೋ ಮುಂದೆ ಸಿದ್ಧಾರೂಢರು ಅವ್ರ ಮಾತು ಕೇಳಿ ನಕ್ಕರಂತ. ಏನು ಹೇಳ್ತೀರಪ್ಪ ನೀವು? ಅಲ್ರಿಪ್ಪ ನಿಮಗೆ ಪ್ರಶ್ನೆ ಕೇಳ್ತೀನಿ, ನನಗೆ ಹೊಡೆದವರು ಏನು ಬುದ್ಧಿವಂತರ ಏನು ಬುದ್ಧಿಗೇಡಿಗಳ? ಸಿದ್ಧಾರೂಢರು ಕೇಳಕತ್ಯಾರ, ಮತ್ತು ನೀವು ಮಾತಾಡ್ರಿ. ಅವ್ರು ಕೇಳ್ತಾರ ಏನಂತ, ನನಗೆ ಹೊಡೆದವರು ಏನು ಬುದ್ಧಿವಂತರ ಏನು ಬುದ್ಧಿಗೇಡಿಗಳ್ರಿ? ಅವ್ರಿಗೇನಂತೀರಿ? ಬುದ್ಧಿವಂತರಂತೀರಿ ಬುದ್ಧಿಗೇಡಿಗಳಂತೀರಿ ಏನಂತೀರಿ? ನಂದಿ ನೀ ಏನಂದಿ? ಅವ್ರು ಯಾಕೆ ಗಪ್ಪ ಕುಂತಾರನು? ಶಾಂತಯ್ಯ ಎಲ್ಲ ನೀನೇ ಹೇಳ್ಬೇಕಪ್ಪ. ಅವ್ರಿಗೆ ಹೊಡೆದವರು ಬುದ್ಧಿವಂತರನು ಅಲ್ಲ, ಅವರು ಬುದ್ಧಿಗೇಡಿಗಳು. ಸಿದ್ಧಾರೂಢರು ಅಂದರು ತಿಳುವಳಿಕೆ ಇಲ್ದವರು ಬುದ್ಧಿ ಇಲ್ದವರು ನನಗೆ ಬಂದು ಹೊಡೆದ್ರು. 3 ವರ್ಷ ಶಾಸ್ತ್ರ ಕೇಳಿರಿ, ಹೊಳ್ಳಿ ನೀವು ಅವ್ರಿಗೆ ಹೊಡೆದ್ರ ಅವರು ನೀವು ಒಂದಾಗ್ತೀರಿ. ಜಾಣನಿಗೆ 3 ದಾರಿ, ಜಾಣ ಕೋಣನಿಗೆ 2 ದಾರಿ, ಕ್ವಾಣಿಗೆ ಒಂದೇ ದಾರಿ. ಹೊಡೆದವರಿಗೆ ಹೊಡಿಬ್ಯಾಡ್ರು ಮಾರಾಯ, ಹೊಡೆದವರಿಗೆ ಹೊಡಿಬ್ಯಾಡ್ರಿ. ಹೊಡೆದವರ ಹೆಸರು ಹೇಳ್ತೀನಿ. ನಾಳೆ ನಮ್ಮ ಮಠಕ್ಕೆ ಕರ್ಕೊಂಡು ಬಂದು ನಮಗೆ ಯಾರು ಹೊಡೆದಾರ ಆ ಹೊಡೆದವರಿಗೆ ಸಾಕನ್ನಂಗ ನಮ್ಮ ಮಠದಾಗ ಕರಿಗಡಬ ತುಪ್ಪ ಉಣಿಸ್ರಿ ಅಂತಾರ ಪರಮ ಪೂಜ್ಯ ಸಿದ್ಧಾರು. ನಮ್ಮ ದಾರಿಗೆ ಮುಳ್ಳು ಚೆಲ್ಲಲು ಅವರ ದಾರಿಗೆ ಹೂ ಚೆಲ್ಲೋಣ. ನಮ್ಮ ದಾರಿಗೆ ಮುಳ್ಳು ಚೆಲ್ಲಲು ನಮ್ಮ ದಾರಿಗೆ ಮುಳ್ಳು ಚೆಲ್ಲಲು ಅವರ ದಾರಿಗೆ ಹೂ ಚೆಲ್ಲೋಣ. ನಮ್ಮ ಮನೆಗೆ ಕಲ್ಲು ಎಸೆಯಲು ನಮ್ಮ ಮನೆಗೆ ಕಲ್ಲು ಎಸೆಯಲು ಅವರ ಮನೆಗೆ ಹಣ್ಣು ಹಾಕೋಣ. ನಮ್ಮ ದಾರಿಗೆ ಮುಳ್ಳು ಚೆಲ್ಲಲು ಅವರ ದಾರಿಗೆ ಹೂ ಚೆಲ್ಲೋಣ. ನಮ್ಮ ಬೆನ್ನಿಗೆ ಚೂರಿ ಹಾಕಲು ನಮ್ಮ ಬೆನ್ನಿಗೆ ಚೂರಿ ಹಾಕಲು ಅವರ ಕೊರಳಿಗೆ ಹಾರ ಹಾಕೋಣ. ನಮ್ಮ ಬೆನ್ನಿಗೆ ಚೂರಿ ಹಾಕಲು ಅವರ ಕೊರಳಿಗೆ ಹಾರ ಹಾಕೋಣ. ದೇಶ ಸಾಧಿಸಿ ಜಗದೇನಿದೆ
ನಮ್ಮ ದಾರಿಗೆ ಮುಳು ಚೆಲ್ಯಾರ ಅಂದ್ರ ಅವ್ರು ಬರೋ ದಾರಿಗೆ ಹೂ ಹಾಕ್ರಿ. ನಮ್ಮ ಮನೆಗೆ ಬಂದ ಕಲ್ಲು ಒಗದಾರ ಅಂದ್ರ ಕಲ್ಲು ಒಗದವ್ರ ಮನೆಗೆ ಹೋಗಿ ಮುಂಜಾನೆ ಭಾಳ ಚಲೋದು ಮಾಡೀರಿ ಅಂತ ಹಣ್ಣು ಕೊಟ್ಟು ಬರ್ರಿ. ನಮ್ಮ ಹಿಂದೆ ನಿಂತು ಚೂರಿ ಹಾಕ್ಯಾರ ಅಂದ್ರ ಅವರಿಗೆ ಮುಂದೆ ನಿಂತು ಏನು ಹೇಳಬೇಕು, ಅವ್ರ ಹಿಂದೆ ಚೂರಿ ಹಾಕಿರಬಹುದು, ನೀವು ಮುಂದೆ ನಿಂತು ಒಳ್ಳೇದು ಮಾಡೀರಿ ಅಂತ ಹಾರ ಹಾಕ್ರಿ. ಮತ್ತು ನೀವು ಅನ್ಬೋದು, ಕಲ್ಲು ಒಗದವ್ರಿಗೆ ಹಣ್ಣು ಕೊಡುವಂತೀರಿ, ಮುಳ್ಳು ಹಾಕದವ್ರಿಗೆ ಹೂ ಹಾಕಂತೀರಿ, ಹಿಂದೆ ಚುಚ್ಚದವ್ರಿಗೆ ಮಾಲಿ ಹಾಕಂತೀರಿ, ಹ್ಯಾಂಗ್ರಿ ಅಂತ ನೀವು ಅನ್ಬೋದು. ನೀವು ಹಾಕ್ರಿ, ಆದ್ರೆ ನಿರ್ಣಯ ಅಂತೇನದಲ್ಲ. ಗದ್ದಿಗೆ ಒಳಗೆ ಕುಳಿತಿರುವ ಪರಮ ಪೂಜ್ಯ ರುದ್ರಮುನಿ ಯೋಗಿಗಳಿಗೆ ನೀವು ಹೇಳಬೇಕು ಏನಂತ, ಇಲ್ಲೋಡು ನಾನಂತೂ ಶೇಡು ತೀರ್ಕೊಂಡಿಲ್ಲ. ಏ ಗುರುನಾಥ, ನನಗೆ ಮುಳ್ಳು ಹಾಕಿದ್ದ ಅವನ ದಾರಿಗೆ ಹೂ ಹಾಕೀನಿ. ಏ ಗುರುನಾಥ, ನನ್ನ ಮನೆಗೆ ಬಂದು ಕಲ್ಲು ಹಾಕಿದ್ದ ಅವ್ರ ಮನೆಗೆ ಹೋಗಿ ಹೂ ಕೊಟ್ಟೀನಿ. ನಾನು ಹಿಂದೆ ನಿಂತು ಚೂರಿ ಹಾಕಿದ್ದ ಅವನ ಕೊಳ್ಳಿಗೆ ಹಾರ ಹಾಕೀನಿ. ನಾನೇನು ನಿನ್ನ ಉಪದೇಶದಂತೆ ಒಳ್ಳೇದು ಮಾಡೀನಿ. ಕೆಟ್ಟದು ಮಾಡೋವರಿಗೆ ಒಳ್ಳೇದು ಮಾಡ್ತೋ ಕೆಟ್ಟದು ಮಾಡ್ತೋ ಅದು ನಿನಗೆ ಬಿಟ್ಟಿದ್ದು ಅಂತ ಹೇಳ್ರಿ. ಆ ಗುರುನಾಥ ನಮ್ಮನ್ನು ಯಾರು ಕೆಟ್ಟದು ಮಾಡ್ಯಾರ, ಆ ಕೆಟ್ಟ ಬುದ್ಧಿ ಅವ್ರ ಪದರಿನೊಳಗೆ ಕಟ್ಟತಾನ ಸದ್ಗುರು ರುದ್ರಮುನಿ. ನೀವೆಲ್ಲ ಕೇಳ್ತೀರಲ್ಲ, ಎಷ್ಟು ವಿಚಿತ್ರ. ನೀವು ಕೇಳ್ತೀರಲ್ಲ, ಏನು ವಿಚಿತ್ರ ಅಂತಂದ್ರೆ, ಯಾರೋ ಒಬ್ಬರು, ಇನ್ನು ಪುರಾಣ ಪೂಜೆ ಮಾಡಿಸ್ತೀನಿ, ಯಾರೋ ಒಬ್ಬರು ಊರು ಮುಂದೆ 40 ಎಕರೆ ಹೊಲ ಇತ್ತಂತ. ಊರು ಮುಂದೆ 40 ಎಕರೆ. ಆ 40 ಎಕರೆ ಹೊಲದಾಗ ಅಪೋರಂತವ್ರು, ಭಾಳ ಲಕ್ಷ ಇರಲಿ, ಅಪೋರಂತವ್ರು ಒಂದು 4 ಗುಂಟೆ ಭೂಮಿ ಖರೀದಿ ಮಾಡಿದ್ರು. 40 ಎಕರೆ ಭೂಮಿ ಆಗ್ರಿ. ಒಂದು 4 ಗುಂಟೆ ಅಪ್ಪೋರು ಎದಕ್ಕೆ ಖರೀದಿ ಮಾಡಿದ್ರು ಅಂತಂದ್ರೆ, ಪ್ರಶಾಂತದ ಈ 4 ಗುಂಟೆದಾಗ ಒಂದು ಆಶ್ರಮ ಮಾಡೋಣ, ಒಂದು ಮಠ ಮಾಡೋಣ, ಆ ಮಠದೊಳಗೆ ಶಿವಭಜನೆ ಮಾಡ್ಕೋಂತ ಶಿವಧ್ಯಾನದೊಳಗಿರೋಣ ಅಂತ ಅವರುಗಳು ಮಠ ಮಾಡ್ಯಾರ. ಆ ಮಠದೊಳಗೆ ಅಪೋರದಾರ ಸಾವಿರ ಜನಗಳೆಲ್ಲ 4 ಗುಂಟೆ ಇದ್ದರು. ಎಲ್ಲರೂ ಬರಾಕತ್ಯಾರ. ಎಲ್ಲರೂ ಬರುವಾಗ ವಿಶೇಷ ಅಂತಂದರೆ, ಆ ಆಸ್ತಿ ಒಂದಂತ ಸ್ವಾಮಿಗಳು 4 ಗುಂಟೆದಾಗ ಮಠ ಮಾಡ್ಯಾರ. ಸಾವಿರಾರು ಮಂದಿ ಬರ್ತಾರ. ಈ 40 ಎಕರೆ ಪ್ಲಾಟ್ ಮಾಡೋಣ ಅಂತ ಪ್ಲಾಟ್ ಮಾಡ್ದ. ಭಾಳ ಲಕ್ಷ ಕೊಡ್ರಿ. 40 ಎಕರೆ ಪ್ಲಾಟ್ ಮಾಡ್ದ. ಅಪ್ಪೋರು ಖರೀದಿ ಮಾಡಿದ್ದೆಷ್ಟು ರೀ? ಪರಮ ಪೂಜ್ಯ ಶ್ರೀ ಗುರು ಮಾಲಿಂಗೇಶ್ವರ ಖರೀದಿ ಮಾಡಿದ್ದೆಷ್ಟು? 4 ಗುಂಟೆ. 4 ಗುಂಟೆ ಖರೀದಿ ಆಗ್ಯದ. 4 ಗುಂಟೆ ಖರೀದಿ ಆಗಿ 4 ಗುಂಟೆದಾಗ ಮಠ ಕಟ್ಟ್ಯಾರ. ಸಾವಿರ ಜನ ಹಗಲ ರಾತ್ರಿ ಏಕ ಬರ್ತಾರ. ಅಲ್ಲಿ ಭೂಮಿ ಮುಖ್ಯ ಇಲ್ಲ, ಆ ಭೂಮಿಯೊಳಗಿರುವ ಪರಮ ಪೂಜ್ಯ ಪರಶಿವನ ಪುಣ್ಯದ ರೂಪದ ಸದ್ಗುರು ಮಾಲಿಂಗೇಶ್ವರ ಯೋಗಿಗಳು ಮುಖ್ಯ, ಸದ್ಗುರುನಾಥ ಮುಖ್ಯ. ಬರ್ತಾರಲ್ರಿ, ಪ್ಲಾಟ್ ಮಾಡಿದ್ರು. ಒಬ್ಬೊಬ್ಬರು ಅಲ್ಲಿ ಗುರುಗಳು ಮಠ ಮಾಡ್ಯಾರ್ರಿ, ಆ ಗುರುಗಳ ಮಠಕ್ಕೆ ನಾವು ಹೋಗಬೇಕು ಅಂತ ತಿಳಿದು ಇಲ್ಲೋಡಿ ಅವರೇನು ಪ್ಲಾಟ್ ಮಾಡಿದ್ರಲ್ಲ, ಆ ಪ್ಲಾಟಿನೊಳಗೆ 40 ಎಕರೆ, ಒಂದೊಂದು ಪ್ಲಾಟಿಗೆ 20 ಲಕ್ಷ. ಯಾರಿಂದ ಆ ಭೂಮಿ ಕಿಮ್ಮತ್ತು ಬಂತು? ಅಲ್ಲಿ ಮಠ ಮಾಡಿದ್ದಕ್ಕೆ ಆ ಭೂಮಿ ಏನಾತ್ರಿ ಕಿಮ್ಮತ್ತು ಬಂತು. ಅವನ ಹೆಂಡತಿ ಅಂದಳಂತ, 20 ಲಕ್ಷ 40 ಎಕರೆ ಪ್ಲಾಟ್ ಮಾಡಿದಿ, ನಮಗೂ ಒಂದು 4 ಗುಂಟೆ 8 ಗುಂಟೆ ಇಟ್ಕೋ, ನಾವು ಅಲ್ಲೇ ಇರೋಣ ಅಂತ. ಊರಾಗ ಏನು ಮಾಡ್ತಿದ್ದಿ, ಅಲ್ಲೇ ಇರೋಣ ಅಂತ
ಅವರು ಒಂದು 4-8 ಗುಂಟೆದಾಗ ಉಳಿಸ್ಕೊಂಡಾರ. 40 ಗುಂಟೆ ಮಾರಾಟ ಆಗ್ಯಾವ. ದೊಡ್ಡ 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 ಅರಮನೆ ಅಂತ ಮನೆಗಳು ಕಟ್ಟ್ಯಾರ. ಇಲ್ಲೋಡಿ ಸ್ವಾಮಿಗಳ ಗುಡಿಸಲು ಮಾತ್ರ ಅಷ್ಟೇ ಅದ, ಸ್ವಾಮಿಗಳ ಆಶ್ರಮ ಮಾತ್ರ ಅಷ್ಟೇ ಅದ. ಆ ಹೆಣ್ಮಗಳನ್ನು 1-2 ಕೋಟಿ ಕೊಟ್ಟು ಮನೆ ಕಟ್ಟಿಸಿದ್ರು. ಮನೆ ಕಟ್ಟಿಸಿ ಮನೆ ಓಪನಿಂಗ್ ಆಯ್ತು. ಮನೆ ಓಪನಿಂಗ್ ಆದಮೇಲೆ ಮುಂದೆ 3 ತಿಂಗಳಿಗೆ ಆ ಹೆಣ್ಮಗಳು ತನ್ನ ಗಂಡಗಂದಳಂತಾರ್ರಿ, ನಮ್ಮ ಮನೆ ಭಾಳ ಕಿಮ್ಮತ್ತಿಂದು. ನಮ್ಮ ಮನೆ 40 ಎಕರೆದಾಗ ನಮ್ಮ ಮನೆ ಕಿಮ್ಮತ್ತಿಂದದ. 3-4 ಕೋಟಿ ಕಿಮ್ಮತ್ತಿನ ಮನೆಯೇನೋ ಚಂದದ, ಪ್ಲಾಟ್ನೂ ಚಂದದ, ಕಟ್ಟಿದ್ದು ಚಂದ ಆಗ್ಯದ, ನಾವು ಚಂದ ಅದೀವಿ. ಆದ್ರ ಏನಿಲ್ಲ, ನಮ್ಮ ಕಿಮ್ಮತ್ತಿನ 4-5 ಕೋಟಿ ಮನೆ ಮುಂದೆ ಆ ಸ್ವಾಮಿಗಳು ಗುಡಿಸಲು ಅಸಹ್ಯ ಆಗ್ಯದ. ಆ ಸ್ವಾಮಿನ ಜಾಗ ಬಿಡಿಸ್ರಿ ಅಂದ್ರಂತ. ಕೇಳ ಬರುವ ಕಾಲಕ್ಕೆ ಕಾಡುತ್ತಿಹುದು ಬುದ್ಧಿ, ಕೋಡಗನು ಬಂದು ಲಂಕೆಯನ್ನು ಸುಡುವಾಗ ರಾವಣ ಕುರಿ ಕಾಯುತ್ತಿದ್ದನೇ ಸರ್ವಜ್ಞ. ಕೇಳ ಬರುವ ಕಾಲ ಆ ಸ್ವಾಮಿಗಳ ಗುಡಿಸಲ ಕಿತ್ತಿಸ್ರಿ. ನಾನು ಯಾಕೆ ಹೇಳಾಕತ್ತೀನಿ ಅಂತಂದ್ರೆ, ಮುಳ್ಳು ಹಾಕದವ್ರಿಗೆ ಏನು ಹಾಕ್ಬೇಕ್ರಿ? ಹೂವು ಹಾಕ್ರಿ. ಕಲ್ಲು ಒಗದವ್ರಿಗಿರಿ ಹಣ್ಣು ಕೊಡ್ರಿ. ಚೂರಿ ಹಾಕದವ್ರಿಗಿರಿ ಅದನ್ನು ಹೇಳಕತ್ತೀನಿ ನಾನು ಈಗ ನಿಮಗೆ. ಸ್ವಾಮಿಗಳಿಗೆ ಕಿತ್ತಿಸ್ರಿ. ಅವಾಗಂದರು ಸ್ವಾಮಿಗಳ, ನಿಮಗೆ ಬೇಕು ಅಂದ್ರೆ 4 ಗುಂಟೆ ಅದಲ್ರಿ, 10 ಗುಂಟೆ ಕೊಡಿಸ್ತೀವಿ ರೀ. 4 ಗುಂಟೆ ಇದ್ದಿದ್ದು 10 ಗುಂಟೆ ಕೊಡಿಸ್ತೀವಿ ರೀ. ನೀವು ನಮ್ಮ ಮನೆ ಮುಂದಿರೋದರಿಂದ ನಮ್ಮ ಮನೆ ಕಿಮ್ಮತ್ತು ಕಡಿಮೆ ಆಗಾಕತ್ತದ್ರಿ. ಅದಕ್ಕಾಗಿ ನಿಮಗೆ ಕೈ ಮುಗಿತೀವ್ರಿ. 10 ಗುಂಟೆ ತೊಗೊಂಡ್ರ 10 ಗುಂಟೆ ತಗೋರಿ, 20 ಗುಂಟೆ ತೊಗೊಂಡ್ರ 20 ಗುಂಟೆ ತಗೋರಿ. 1 ಎಕರೆ ಬೇಕು ಅಂತಂದ್ರೆ ಊರು ಹೊರಗೆ 1 ಎಕರೆ ಕೊಡಿಸ್ತೀವ್ರಿ. ನೀವು 4 ಗುಂಟೆ ವಿಚಾರ ಮಾಡಬ್ಯಾಡ್ರಿ, 20 ಗುಂಟೆ ವಿಚಾರ ಮಾಡ್ರಿ ಅಂತಂದ್ರೆ ಅಪ್ಪೋರ್ ಅಂತಾರ, ನೀ ಸಾವ್ಕಾರದಿಯಪ್ಪ, 20 ಗುಂಟೆನೂ ಕೊಡಿಸ್ತಿದ್ದಿ, 30 ಗುಂಟೆನೂ ಕೊಡಿಸ್ತಿದ್ದಿ, 1 ಗುಂಟೆನೂ ಕೊಡಿಸ್ತಿದ್ದಿ, ನನಗೆ ಸಾವ್ಕಾರಿಕೆ ಬೇಕಾಗಿಲ್ಲ. ಇದೇ 4 ಗುಂಟೆದೊಳಗೆ ಆಶ್ರಯ ಮಾಡ್ಕೊಂಡು ಅದೀನೆಲ್ಲ, ನನಗಿಷ್ಟೇ ಸಾಕು, ಆ ಆಸ್ತಿನೂ ನಿನಗೆ ಇರಲಿ ಅಂದರು. ಏನಂದ ಅಂತ ಈಕಿ ಕೇಳಿದಳು. ಅಪ್ಪವ್ರು ಹಿಂಗೆ ಅಂದಾರ, ಅವ್ರು ಹೋಗಲ್ಲಂತ. ಅವಾಗ ಹೆಣ್ಮಗಳು ಗಂಡಗೆ ತಲೆ ತುಂಬುದಳಂತ. ಏನಂತ ಗೊತ್ತಾ? ಅವ್ರು ಹೋಗಂದ್ರು ಹೋಗಿಲ್ಲಲ್ಲ, ಅವ್ರ ಆಶ್ರಮಕ್ಕೆ ರಾತ್ರಿ ಉರಿ ಹಚ್ಚಿಬಿಡು ಅಂದಳಂತ. ಅವರ ಆಶ್ರಮಕ್ಕೆ ರಾತ್ರಿ ಉರಿ ಹಚ್ಚಿಬಿಡು ಆಯಿತು ಅಂದ. 4 ಮಂದಿನ ಕರ್ಕೊಂಡ ಗಂಡ ಹೆಂಡತಿ ಬಂದಾರ. ರಾತ್ರಿ 2 ಗಂಟೆಗೆ ಇಡೀ ಊರ ಮಲಗೆ ಅದ. ಸ್ವಾಮಿಗಳ ಒಳಗಡೆ ಅದಾರ. ಉರಿ ಹಚ್ಚಿ ಸುಡೋಣ ಅಂತ ಪೆಟ್ರೋಲ್ ಉಗ್ಗಿ ಉರಿ ಹಚ್ಚದ. ಇಲ್ಲೋಡಿ ಆ ಉರಿತಿತ್ತು. ಉರಿಯುವಾಗ ಹಚ್ಚಿಸಿದವರು ಇಬ್ರು ನಗಾಕತ್ಯಾರ. ಹಚ್ಚಿಸಿದವರು ನಗಾಕತ್ಯಾರ. ಒಳಗೆ ಗುರುಗಳದಾರ ಅಂತ. ಆದ್ರೆ ಗುರುಗಳು ಒಳಗಿಲ್ರಿ. ಅವತ್ತು ಪರಮ ಪೂಜ್ಯ ಸ್ವಾಮಿಗಳು ಊರ ಮುಂದೆ ಹೊಳೆ ಹರಿತಿತ್ತು. ಆ ಹೊಳೆ ಒಳಗೆ ಸ್ನಾನ ಮಾಡಿ, ಹೊಳೆ ದಂಡಿ ಮೇಲೆ ಸ್ನಾನ ಮಾಡಿ ಮಡಿನೀರು ತಗೊಂಡು ಅವರುಗಳು ಬರಾಕತ್ಯಾರ. ಅವರ ಆಶ್ರಮ ಉರಿಯಾಕತ್ಯದ. ಗುರುಗಳು ಬಂದವ್ರೆ. ಆ ಕೊಡ ಏನಿತ್ತಲ್ಲ ತೆಳಗಿತ್ತು. ಇವ್ರು ನಿಂತು ನಗ್ತಿದ್ರು. ಅದು ಹಚ್ಚದವರಿಗೆ ಶಿವಾರ್ಪಿತ ಅಂದರು. ಯಾವಾಗ ಗಾಳಿ ದಕ್ಷಿಣಾಭಿಮುಖವಾಗಿದ್ದು ಉತ್ತರಾಭಿಮುಖವಾಗಿ ಗಾಳಿ ಬಂತು. ಆ ಗಾಳಿ ಬಿಟ್ಟಾಗ ಆ ಆಶ್ರಮದ ಗುಡಿಸಲದ ಬೆಂಕಿ ಕಿಡಿ ಹೋಗಿ ಈ ಕಡೆ ಯಾರು ಕಟ್ಟಿದ್ರಲ್ರಿ ಮನೆ ಯಾರ್ದಿತ್ರಿ, ಅವ್ರ ಮನೆಯಾಗ ಬಿತ್ತು. ಯಾವಾಗ ಅವ್ರ ಮನೆಯೊಳಗೆ ಬಿತ್ತು, ಇಡೀ ಮನಿನೇ ದಗ ಉರಿಯಾಕತ್ತು. ಬಹುಶಃ ಇಬ್ಬರು ಹೆಂಗದಾರ್ರಿ ಅಂತಂದ್ರೆ ಒಬ್ರಿಗಿಂತ ಒಬ್ರು ಚಡತ್ತ. ಹೌದ್ರಿ, ಅದು ತೋಳಬಲದೊಳಗ ಅಂತಲ್ಲ, ಜ್ಞಾನ ಬಲದೊಳಗೆ ಜೋರಾಗಿ ಚಪ್ಪಾಳಿ ಇರಲಿ. ತೋಳಿನ ಬಲ ಅವಶ್ಯಕತೆ ಇಲ್ರಿ, ಜ್ಞಾನದ ಬಲ ಅವಶ್ಯ ಇದೆ.
ನಾನು ಯಾಕೆ ಇದನ್ನು ಹೆಸರು ಬಂದ ತಕ್ಷಣ ಆಗ ಅನ್ಕೊಂಡೀನಿ ಒಬ್ಬರನ್ನ ಒಂದಿನ ಮಾಡಬೇಕಾಗಿತ್ತು ಅಂತ. ಯಾಕ್ರಿ ಅಂತಂದ್ರೆ ಇಬ್ಬರು ಆಶೀರ್ವಚನ ನೀವಲ್ಲ ನಾ ಕೇಳಬೇಕನ್ನೋದು ನಿಮಗಿಂತ ಹೆಚ್ಚು ನನಗದ. ಇಬ್ಬರು ಪೂಜ್ಯರಿಗೆ ಜೋರಾಗಿ ಚಪ್ಪಾಳಿ ಇರಲಿ ಮಹಾದೈವ. ಇನ್ನು ನಾನು ಕಾರ್ಯಕ್ರಮಕ್ಕೆ ಪಾದಾರ್ಪಣೆ ಇರಲಿ. ಅಪೋರ್ ಬರೋಕ್ಕಿಂತ ಮೊದಲು ಏನು ಹೇಳಕತ್ತಿದ್ದೀನಿ ರೀ? ಏನು ಹೇಳಕತ್ತಿದ್ದೆ? ಯವ್ವ ಯಾವನೋ ಒಬ್ಬ ಹೊಸ್ದಾಗಿ ಮದುವೆಯಾಗಿ ಹೆಂಡ್ತಿನ ಕರ್ಕೊಂಬರಕ್ಕೆ ಹೊಂಟಿದ್ನಂತ. ಹೊಸ್ದಾಗಿ ಮದುವೆಯಾಗಿ ಹೆಂಡ್ತಿನ ಕರ್ಕೊಂಬರಕ್ಕೆ ಹೊಂಟಾನ. ಅವ್ರಿಗೆ ಹೇಳಿ ಹೊಸ್ದಾಗಿ ಬ್ಯಾರೆದವ್ರನ್ನ ಕಳಿಸ್ಬೇಕಿಲ್ರಿ, ತಾನ ಹೊಂಟದ, ಅವನೇ ಹೊಂಟಾನ. ಈಗ ಉದಾಹರಣೆಗಾಗಿ ನಮ್ಮ ತಾಲೂಕು ಯಡ್ರಾಮಿನೋ ಜೇವರಿಗಿನೋ ಕಲಬುರಗಿನೋ ಅಂತ ತಿಳ್ಕೋರಿ. ಅಲ್ಲಿ ಹೋಗಿ ಆ ಕಂಟ್ರೋಲ್ದಾರಿಗೆ ಕೇಳ್ದ, ನಾ ಇಂಥ ಊರಿಗೆ ಹೋಗ್ಬೇಕಾಗ್ಯದ್ರಿ, ನಾನು ಹೆಂಡ್ತಿ ಊರ್ರಿ ಅಂತ. ನಾನು ಹೆಂಡ್ತಿ ಊರ್ರಿ ಅದು, ಅದಕ್ಕೆ ನಾನು ಹೆಂಡ್ತಿನ ಕರ್ಕೊಂಬರೋದದ ರೀ, ಅದಕ್ಕೆ ನಾವು ಹೊಂಟೀನಿ, ಆ ಊರಿಗೆ ಬಸ್ ರೀ ಅನ್ನೋದಕ್ಕೆ ಆ ಕಂಟ್ರೋಲ್ದಾರ್ ಏನಂದ್ರೆ, ನೀನು ಈಗ ಹೋತು ನೋಡು ಅಂದರು. ಹೋತ್ರಿ ಹೋತು. ಫೋನ್ ಮಾಡ್ಬೇಕಂತ ಮಾಡ್ಯಾನ, ಫೋನ್ ಸ್ವಿಚ್ ಆಫ್ ಆಗ್ಯದ. ಅವಾಗ ಬರ್ತೀನಿ ಅಂತ ಹೆಂಡ್ತಿಗೆ ಹೇಳ್ಯಾನ, ತಯಾರಿರು ಅಂತ. ಆ ಹೆಣ್ಮಗಳು ಮ್ಯಾಳಿ ಮ್ಯಾಗ ಬಂದು ಹುಬ್ಬಿನ ಮೇಲೆ ಕೈ ಇಟ್ಟು ಬಸ್ ಬರೋ ಥರ ಬಿಸಿಲಾಕ ಕುಂತದ್ರಿ. ಅದು ನನ್ನ ಯಜಮಾನ್ರು ಬರ್ತಾರ ಅಂತ ಬಸ್ ಬಂತು. ಊರು ಮುಂದೆ ನಿಂತು ಇಡೀ ಬಸ್ಸಿನ ತುಂಬ ಮಂದಿ ಇಳೇತನ ಎಲ್ಲರನ್ನೂ ಕಣ್ಣಿಟ್ಟು ನೋಡಿದಳು. ಆದರೆ ಯಜಮಾನ ಬರಲಿಲ್ಲ. ಯಾಕ್ರಿ? ಬಸ್ ತಪ್ಪಿಸ್ಕೊಂಡಾನ. ಅವರ ಅಪ್ಪಗೆ ಅಂದಳು, ಪಪ್ಪ ನಮ್ಮ ಯಜಮಾನ್ರು ಬಸ್ ತಪ್ಪಿಸ್ಕೊಂಡಾರ, ಆ ಊರು ಹಾಯ ಹೋಗಿ ಬರೋದ್ರಾಗ ಹೋಗೋಣ, ಫೋನು ಸ್ವಿಚ್ ಆಫ್ ಆಗ್ಯದ, ಪಪ್ಪ ಹೋಗೋಣ ಅಂತ ಅವರ ಅಪ್ಪನು ಕೂಡ ಸುಟ್ಕೇಸ್ ರೆಡಿ ಮಾಡಿಕೊಂಡು ಅದೇ ಬಸ್ಸಿನಾಗ ಕೂತ್ಕೊಂಡು ಯಡ್ರಾಮಿ ಬಸ್ ಸ್ಟ್ಯಾಂಡ್ನಾಗ ಬಂದು ಇಳಿದಳು. ಇಳೋದಕ್ಕೆ ಇವ ನಿಂತಿದ್ನಲ್ರಿ, ಯಾರು ಹೇಳ್ರಿ? ಯವ್ವ ಯಾರು? ಗಂಡ. ಅವಾಗ ಅವನಿಗೆ ಹಿಂಗೆ ನಿಂತಾನ, ತಲೆ ತುರ್ಸ್ಕೊಂಡು ನಿಂತಾನ. ಅವನಿಗೆ ಹಿಂಗೆ ರಟ್ಟಿ ಹಿಡಿದು ಹಿಂಗೆ ಮತ್ತು ರಾವತ್ ನಿನಗೆ ಸಿಟ್ಟು ಬಂದಿತ್ತಪ್ಪೋ, ನೀನು ಮಾಯಿ ಕಳ್ಕಾಡ್ಸಕತ್ತೀನಿ. ಹಿಂಗೆ ರಟ್ಟಿ ಹಿಡಿದು ಹಿಂಗೆ ಅಳಿಗಾಡಿಸಿ ಹಿಂಗೆ ರಟ್ಟಿ ಹಿಡಿದ್ರಿ. ಮುಂದೆ ನಿಂತಂತಾಳ, ರೀ ಬಸ್ ತಪ್ಪಿಸ್ಕೊಂಡ್ರಿ ಅನ್ರಿ, ನೀ ಅಲ್ಲಪ್ಪೋ ರೀ, ನಿಮ್ಗ ಹೇಳದ್ರಿ ರೀ ಬಸ್ ತಪ್ಪಿಸ್ಕೊಂಡ್ರಿ ಅನ್ರಿ, ನಿಮ್ಗ ರೀ ಬಸ್ ತಪ್ಪಿಸ್ಕೊಂಡ್ರಿ ಅನ್ರಿ ಅಂತ ಪ್ರೀತಿ ಹೆಂಡತಿ ಗಂಡನ ರಟ್ಟಿ ಹಿಡ್ದು ಅಳಿಗಾಡಿಸಿ ಕೇಳಾಕತ್ಯಾಳ. ಇವ ಹಿಂಗೆ ತಲೆ ತುರ್ಸ್ಕೊಂತ ಅಕ್ಕಿ ನೋಡಿ, ಅಕ್ಕಾರ ನಿಮ್ಮನ್ನೆಲ್ಲೇ ನೋಡಿನಲ್ರಿ ಅಂದ. ಅಕ್ಕಾರ ನಿಮ್ಮನ್ನ ಎಲ್ಲೇ ನೋಡಿನಲ್ರಿ ಅನ್ನೋದಕ್ಕೆ ಇವನಕ್ಕಿಂತ ಬೆರಿಕೆ ಹಾಕಿ, ಅಣ್ಣಾರ ಮಾನ್ಯ ಮದುವೆ ಆಗ್ರಿ. ಮತ್ತೆ ಹಿಂಗೆ ಆಗ್ಬಾರ್ದ್ರಿ, ಎಲ್ಲೇ ನೋಡಿನಿ ಅನ್ನಂಗೆ. ಅಪ್ಪೋರ್ ಬರೋಕ್ಕಿಂತ ಮೊದಲ ಏನು ಹೇಳಕತ್ತಿದ್ದೆ ಅಲ್ರಿ, ನಾಳೆನೇ ಹಿಂಗೆ ಆಗ್ತದ, ನೀವು ನೆನಪಿಸ್ಬೇಕು ನನಗೆ. ಏನ್ರಿ? ಅವ್ರ ಮನೆಗೆ ದಕ್ಷಿಣದಿಂದ ಗಾಳಿ ಬೀಸದ, ಉತ್ತರಕ್ಕೆ ಕಟ್ಟಿದ ಮನೆಗೆ ಹೋಗಿ ಸ್ವಾಮಿಗಳ ಗುಡಿಸಲದ ಬೆಂಕಿ ಬಿದ್ದದ. ಯಾವಾಗ ಬೆಂಕಿ ಬಿತ್ತೋ ಇವರು ಹಾಕಿದ ಪೆಟ್ರೋಲ್ಗಿಂತ ರುದ್ರಮುನಿ ಯೋಗಿಗಳು ಕೊಟ್ಟ ಪೆಟ್ರೋಲ್. ಹಬ್ಬ ಕಣ್ಣು ಮುಚ್ಚಿ ಕಣ್ಣು ತೆಗೆದರಾಗ ಆ ಮನೆ ದಗ ಉರಿತದ. ಮೊದಲು ಈ ಕಡೆ ನೋಡಿ ನಗುತ್ತಿದ್ರಲ್ಲ, ಆ ಮನೆ ಉರಿಯುವಾಗ ಆ ಹೆಣ್ಮಗಳು ಅಳೋದು ಬಿಟ್ಲು. ಏನು ಮಾಡಿದಲ್ರಿ? ಆಗಲೇ ಪಾಲ್ಗುಣ ಶುರು ಆತು. ಯವ್ವ ನನ್ನ ಮನೆಗೆ ಬೆಂಕಿ ಎತ್ತದ್ರಿ, ಯವ್ವ ಬರ್ರಿ ಅಪ್ಪ, 600 ಬರ್ರಿ ಅಂತ ಅಳಾಕತ್ಯಾಳ. ಆ ವೇಳೆ ಒಳಗೆ ಹೋಗಿ ಗುರುಗಳಿಗೆ ನಮಸ್ಕಾರ ಮಾಡಿ ಹೇಳುತ್ತಾಳ, ಅಪ್ಪ ಕೋಟಿ ಕಿಮ್ಮತ್ತಿನ ಮನೆಗೆ ಬೆಂಕಿ ಬಿದ್ದದ, ಅಪ್ಪ ಆರಿಸ್ರಿ ಅಂತಳೋ. ಮುಂದ ಆ ಹೆಣ್ಮಗಳಿಗೆ ಅಳೋರಿಗೆ ಪರಮ ಪೂಜ್ಯರು ಹೇಳಿದ್ರಂತ, ನಾನೇನು ಮಾಡ್ಲೇವ್ವ, ನಿನ್ನ ಗಂಡನ ಕಡೆಯಿಂದ ನಿನ್ನ ಗಂಡ ನನ್ನ ಮನೆಗೆ ಬೆಂಕಿ ಹಚ್ಚಾನ, ನಿನ್ನ ಗಂಡ ನನ್ನ ಗುಡಿಸಲಿಗೆ ಬೆಂಕಿ ಹಚ್ಚಾನ, ನನ್ನ ಗಂಡ ರುದ್ರಮುನೇಶ ನಿನ್ನ ಮನೆಗೆ ಬೆಂಕಿ ಹಚ್ಚಾನ.
ನಾನು ಯಾಕೆ ಈ ಉದಾಹರಣೆಯನ್ನು ವೇದಿಕೆ ಮುಖಾಂತರವಾಗಿ ಹೇಳ್ತೀನಿ ಅಂತಂದ್ರೆ, ಒಳ್ಳೆಯದನ್ನು ನಾವು ಮಾಡೋಣ, ಒಳ್ಳೆತನಕ್ಕೆ ಭಗವಂತ ನಮ್ಮನ್ನು ಕಾಪಾಡ್ತಾನೆ ಅನ್ನುವಂಥದ್ದನ್ನು ಬದುಕಿನೊಳಗೆ ಕೊಟ್ಟವರು ಯಾರು ಅಂದ್ರೆ ಶರಣರು, ಸಂತರು, ಮಹಂತರು, ಯೋಗಿಗಳು. ಆ ಯೋಗಿಗಳ ಪಾಲಿನೊಳಗೆ ಮಹಾಮಾತೆ ದಾನಮ್ಮ. ಇನ್ನೂ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗಿಲ್ಲರಿ. ಮತ್ತು ನೀವು ಯಾರಾದರೂ ದಾನಮ್ಮನ ಪುರಾಣ ಹೇಳವಲ್ಲ ಅಂತಂದಿರಿ. ಮತ್ತು ಇನ್ನೂ ದಾನಮ್ಮನ ಪುರಾಣ ನಾನು ಯಾಕ್ರಿ ಅಂತಂದರೆ, ಈಗ ಪೂಜೆ ಪ್ರಾರಂಭ ಆಗ್ತದೆ. ಅತಿಥಿಗಳನ್ನು ಆಹ್ವಾನಿಸ್ತಾರೆ. ಅತಿಥಿಗಳು ಆ ಆಹ್ವಾನದೊಂದಿಗೆ ಎಲ್ಲ ಪೂಜ್ಯರನ್ನು, ಉಭಯ ಪರಮ ಪೂಜ್ಯರನ್ನು ಸ್ವಾಗತಿಸುವ ಕಾರ್ಯಕ್ರಮ ಆದಷ್ಟು ಬೇಗ ಅವರು ಮುನ್ನಡೆಸಬೇಕು ಅಂತ ನಿಮ್ಮೆಲ್ಲರಲ್ಲಿ ವಿನಂತಿ.